ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತು ಮ್ಯಾಂಗೋ ಉತ್ಸವ ನಡೀತಾ ಇದೆಯಲ್ವ ನ್ಯಾಷನಲ್ ಗ್ರೌಂಡ್ ಕಾಲೇಜ್ನಲ್ಲಿ. ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಮೆಟ್ರೋದಲ್ಲಿ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಮನೆಯಿಂದ ಸ್ಕೂಟಿನಲ್ಲಿ ಹೊರಟು ಮೆಟ್ರೋ ಸ್ಟೇಷನಲ್ಲಿ ಗಾಡಿ ಪಾರ್ಕ್ ಮಾಡಿ ಅಲ್ಲಿಂದ ಮೆಟ್ರೋದಲ್ಲಿ ಹೋದ್ವಿ. ಏನಕ್ಕಂದರೆ ನಮ್ಮ ಮನೆಯಿಂದ ಬಸವನಗುಡಿ ತುಂಬಾ ದೂರ ಆಗುತ್ತೆ, ಹಾಗಾಗಿ ನಾವು ಮೆಟ್ರೋದಲ್ಲಿ ಹೊರಟ್ವಿ. ಮೆಟ್ರೋ ಸ್ಟೇಷನಿಂದ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಗೆ ವಾಕಬಲ್ ಡಿಸ್ಟೆನ್ಸ್, ಏನಿಲ್ಲ ಅಂದರೆ ಒಂದು 5 ನಿಮಿಷದಲ್ಲಿ ವಾಕ್ ಮಾಡ್ಕೊಂಡು ಬರ್ಬೋದು. ಇದು ಮೇಳ ನಡೀತಾ ಇದ್ದಿದ್ದು 18th 22nd ಬಟ್ ನನಗೆ ಗೊತ್ತಾಗಿದ್ದೆ 21st ಅಂದರೆ ಸಂಡೇ ಗೊತ್ತಾಗಿದ್ದು. ಆದರೆ ತುಂಬ ಕ್ರೌಡ್ ಇರುತ್ತೆ ಅನ್ನೋ ಕಾರಣಕ್ಕೆ ನಾವು ಸಂಡೇ ಬೇಡ ಮಂಡೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಮಂಡೇ ಬಂದ ಮೇಲೆ ಗೊತ್ತಾಗಿದ್ದು ಅವತ್ತೇ ಲಾಸ್ಟ್ ಡೇ ಅಂತ. ಹಾಗಾಗಿ ನಾನು ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಮೇಳ ಮುಗಿದೋಗಿದೆ, ಅಂದರೆ ಮಂಡೇಗೆ ಮೇಳ ಮುಗಿದೋಗಿದೆ. ಸೊ ಈಗ ನಾನು ನಿಮಗೆ ಹೋಗಿ ಅಂತ ಸಜೆಸ್ಟ್ ಮಾಡೋಕ್ಕಾಗೋದಿಲ್ಲ, ಸಾರಿ. ಸೊ ಮೇಳ ಹೇಗಿತ್ತು, ಅಲ್ಲಿ ಏನೇನೆಲ್ಲ ಇತ್ತು, ಹಾಗೆ ಫುಡ್ ಎಲ್ಲ ಹೇಗಿತ್ತು ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಾವೇನೇನು ತಿಂದ್ವಿ ಅದನ್ನೆಲ್ಲ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಏಪ್ರಿಲ್ ಮಂತಲ್ಲಿ ಈ ಮ್ಯಾಂಗೋ ಉತ್ಸವ ನಡೆಯೋದು. ಅಲ್ಲಿ ಒಂದು ಬೋರ್ಡಲ್ಲಿ ಡಿಸ್ಪ್ಲೇ ಮಾಡಿದರು, ಅಲ್ಲಿ ಏನೇನು ಫುಡ್ ಅವೈಲಬಿಲಿಟಿ ಇದೆ, ಹಾಗೆ ಎಷ್ಟು ರೇಟ್ ಅಂತೇಳಿ. ನಾನು ಫಸ್ಟ್ ಟ್ರೈ ಮಾಡಿದ್ದು ಮ್ಯಾಂಗೋ ಬಜ್ಜಿ. ಟೇಸ್ಟ್ ತುಂಬ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. 30 ರೂಪೀಸ್ ಆ್ಯಕ್ಚುಲಿ ಒಂದು ಬಜ್ಜಿಗೆ. ಒಂದೊಂದು ಕೌಂಟ್ರಲ್ಲೂ ತುಂಬಾ ಚೆನ್ನಾಗಿದ್ರು. ನಿಮ್ಗೇನಾದರೂ ಒಂದು ಐಟಮ್ ಬೇಕು, ಒಂದು ಸ್ನ್ಯಾಕ್ ಬೇಕಂತ ಹೇಳಿದ್ರೆ ಒಂದು 20 ಮಿನಿಟ್ಸ್ ಆದರೆ ವೆಯ್ಟ್ ಮಾಡಿದ್ರಷ್ಟೇ ನಿಮಗೆ ಆ ಸ್ನ್ಯಾಕ್ ಸಿಗೋಕ್ಕಾಗೋದು. ಸೊ ವೆಯ್ಟ್ ಮಾಡಿ ಪೇಷನ್ಸಿಂದ ತಿನ್ಕೊಂಡು ಬರಬೇಕಾಗುತ್ತೆ ಅಲ್ಲಿ. ಹೀಗೆ ಸುಮಾರು ಐಟಮ್ಸ್ ಇತ್ತು. ಇಲ್ಲಿ ನೋಡಿ ಮ್ಯಾಂಗೋ ಜ್ಯೂಸ್ ಕೌಂಟ್ರ್ ಅಂತ ಇತ್ತು. ನಾವು ಒಂದು ಜ್ಯೂಸ್ ತೊಗೊಂಡ್ವಿ. ಮಾಮೂಲಿ ಈಗ ಮಾಜಾ ಎಲ್ಲ ತೊಗೋತೀವಲ್ಲ, ಸ್ವಲ್ಪ ಅದೇ ಥರ ಟೇಸ್ಟ್ ಬರುತ್ತೆ. ತುಂಬಾ ಚೆನ್ನಾಗಿತ್ತು ಅನ್ಬೋದು. ಹಾಗೆ ಇದೇ ಥರ ಸುಮಾರು ಕೌಂಟರ್ಸ್ ಇತ್ತು. ಇಲ್ಲಿ ನೋಡಿ ಮ್ಯಾಂಗೋ ಪೂರಿ ಮತ್ತು ಸೀಕರಣೆ ಅಂತ. ಇದನ್ನು ನಾವೇನು ಟೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಚಾಟ್ ಕೌಂಟ್ರ್ ಇತ್ತಲ್ಲ, ಇಲ್ಲಂತೂ ತುಂಬಾ ರಶ್ ಇತ್ತು ಅನ್ಬೋದು. ಟ್ವಿಸ್ಟರ್ ಮತ್ತು ನ್ಯಾಚೋಸು ಇದೆಯಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ಸುಮಾರು ಹೊತ್ತು ವೆಯ್ಟ್ ಮಾಡಿ ಒಂದು ಟ್ವಿಸ್ಟರ್ನ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು, ಡಿಫ್ರೆಂಟ್ ಟೇಸ್ಟು. ಅಂದರೆ ಸ್ವಲ್ಪ ಹುಳಿ ಹುಳಿ, ಉಪ್ಪು, ಖಾರ. ಹಾಗೆ ಮ್ಯಾಂಗೋ ಇಷ್ಟಪಡೋರ್ಗಂತೂ ತುಂಬಾ ಒಳ್ಳೆ ಜಾಗ ಅಂತ ಅನ್ಬೋದು. ತುಂಬಾ ಚೆನ್ನಾಗಿತ್ತು. ಕ್ಯೂ ನೋಡಿ ಎಷ್ಟಿದೆ ಅಂತ. ಮತ್ತು ನೈಟ್ ಆಗ್ತಾ ಇದ್ದಂಗೆ ಜನ ಜಾಸ್ತಿ ಆಗ್ತಾ ಬಂದರು. ಸೊ ಯಾವುದೇ ಕೌಂಟ್ರಿಗೆ ಹೋದರೂ ಇದೇ ಥರ ರಶ್ ಇತ್ತು. ನೆಕ್ಸ್ಟ್ ನೋಡಿ ಮ್ಯಾಂಗೋ ಹೋಳಿಗೆ. ಇದು ಅಷ್ಟೇ ಪರವಾಗಿಲ್ಲ, ಚೆನ್ನಾಗಿತ್ತು ಅಂತ ಅನ್ಬೋದು. ಹಾಗೆ ಸ್ಯಾಂಡ್ವಿಚ್ಚು, ನಾವೇನು ಸ್ಯಾಂಡ್ವಿಚ್ ತೊಗೊಳಕ್ಕೆ ಹೋಗಲಿಲ್ಲ. ಅವಕಾಯಿ ಬಿರಿಯಾನಿ ಅಂತ ಇತ್ತು. ಇದನ್ನು ನಾವೇನು ಟೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ ಅಲ್ಲಿ. ಇದಕ್ಕೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ರಶ್ ಇತ್ತು ಅನ್ಬೋದು. ಹಾಗೆ ಮ್ಯಾಂಗೋ ದೋಸೆ ಕೌಂಟ್ರು. ಮಾವಿನಕಾಯಿ ಚಿತ್ರಾನ್ನ ಮತ್ತು ರೈಸ್ ಕೌಂಟ್ರ್ ಅಂತ. ನಾವಿಲ್ಲಿ ಚಿತ್ರಾನ್ನ ಒಂದು ಪ್ಲೇಟ್ನ ತೊಗೊಂಡ್ವಿ, ಟೇಸ್ಟ್ ಮಾಡಿದ್ವಿ. ನಾವು ಮನೇಲೆಲ್ಲ ಮಾಡ್ತೀವಲ್ಲ ಸೇಮ್ ಮಾವಿನಕಾಯಿ ಚಿತ್ರಾನ್ನ, ಅದೇ ಥರನೇ ಟೇಸ್ಟ್ ಇತ್ತು. ನೋಡಿ ಬಜ್ಜಿ ಕೌಂಟರ್ದು ಕ್ಯೂ ಹೇಗಿದೆ ಅಂತೇಳಿ. ತುಂಬಾ ರಶ್ ಇತ್ತು ಬಜ್ಜಿ ಹತ್ರ. ನೋಡಿ ನೆಕ್ಸ್ಟ್ ಕೌಂಟ್ರು ಮ್ಯಾಂಗೋ ಬೇಕರಿ ಅಂತೇಳಿ. ಇಲ್ಲಿ ತುಂಬಾ ಐಟಮ್ಸ್ ಇತ್ತು, ಹಾಗೆ ತುಂಬಾ ಜನ ಇದ್ದರು. ಸ್ವೀಟ್ ಲವರ್ಸ್ಗಂತೂ ಬೆಸ್ಟ್ ಜಾಗ. ತುಂಬ ವೆರೈಟೀಸ್ ಇತ್ತು ಇಲ್ಲಿ. ಪಫು, ಕೇಕು, ಕಪ್ ಕೇಕು, ಜಿಲೇಬಿ, 2-3 ವೆರೈಟೀಸ್ ಮೈಸೂರು ಪಾಕ್ ಇತ್ತು. ಹಾಗೆ ಮ್ಯಾಂಗೋ ಲಡ್ಡು, ಈ ಥರ ಸುಮಾರು ವೆರೈಟೀಸ್ ಆಫ್ ಸ್ವೀಟ್ಸ್ ಇತ್ತು. ನಾವು ಇಲ್ಲಿ ಕಪ್ ಕೇಕು, ಪಫು, ಹಾಗೆ ಜಿಲೇಬಿನ ತೊಗೊಂಡ್ವಿ. ಮತ್ತು ಮೈಸೂರು ಪಾಕ್, ಸಾಫ್ಟ್ ಮೈಸೂರು ಪಾಕ್ ಬರುತ್ತಲ್ಲ, ಅದನ್ನು ತಗೊಂಡು ಟೇಸ್ಟ್ ಮಾಡಿದ್ವಿ. ನಾನಿಲ್ಲಿ ಕೆಲವೊಂದು ಐಟಮ್ಸ್ನ ತಿನ್ನೋವಾಗ ಶೂಟ್ ಮಾಡಿಕೊಂಡೆ, ಇನ್ನೊಂದಷ್ಟು ಮರ್ತೆ ಹೋಯ್ತು ಆ ಗಡಿಬಿಡಿಲಿ. ಹಾಗೆ ನೋಡಿ ಅಲ್ಫಾನ್ಸೋ ಸಾಫ್ಟ್ ಇತ್ತಲ್ಲ, ತುಂಬಾ ಚೆನ್ನಾಗಿತ್ತು ಈ ಐಸ್ ಕ್ರೀಮು. ನನಗೆ ತುಂಬ ಇಷ್ಟ ಆಗಿತ್ತು. ನಾನು ತಿಂದಿದ್ದ ಸ್ವೀಟ್ ಐಟಮ್ಸಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಜಿಲೇಬಿ. ನಿಹಾಲ್ಗೂ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂದಿದ್ದ ಅವನು ಅಲ್ಲಿ ಜಿಲೇಬಿನೇ. ಕಪ್ ಕೇಕು ಓಕೆ ಚೆನ್ನಾಗಿತ್ತು. ಪಫಿನೇ ನಾರ್ಮಲ್, ಹಂಗೇನು ಅಂಥ ಡಿಫ್ರೆನ್ಸ್ ಅನಿಸ್ಲಿಲ್ಲ ಪಫಲ್ಲಿ. ಒಂದು ಸೈಡ್ ಪೂರ್ತಿ ಈ ಥರ ತಿನ್ನೋ ಕೌಂಟರ್ಸೇ ಇತ್ತು. ಇನ್ನೊಂದು ಕಡೆ ನಿಮಗೆ ಬಂದರೆ ಶಾಪಿಂಗ್ ಸರ್ಕಲ್ ಥರ ಇತ್ತು. ತುಂಬಾ ಸ್ಟಾಲ್ ಇತ್ತು ಅನ್ಬೋದು.
ಸಿಕ್ಕಾಪಟ್ಟೆ ಈಗ ಮಕ್ಕಳ ಟಾಯ್ಸು, ನಿಮಗೆ ಬಟ್ಟೆ ಬೇಕಂತೇಳಿದ್ರೆ ನೈಟ್ ವೇರ್ಸು, ಡೇ ವೇರ್ಸು ಎಲ್ಲ ಥರ ಬಟ್ಟೆಗಳಿತ್ತು. ತಿನ್ನೋದ್ರ ಜೊತೆಗೆ ಶಾಪಿಂಗ್ ಕೂಡ ಮಾಡ್ಬೋದು ಅನ್ಬೋದು. ಒಂದು ಒಳ್ಳೆ ಟೈಮ್ ಪಾಸ್ ಕೂಡ. ಬಟ್ ತುಂಬಾ ಕ್ರೌಡ್ ಇತ್ತು. ನೀವು ಅದಕ್ಕೆ ಯಾವುದೇ ಮೇಳ ಹಾಕಿದ್ರೂ ಸ್ಟಾರ್ಟಿಂಗ್ ಡೇಸಲ್ಲೇ ಹೋಗ್ಬಿಡಬೇಕು. ಇದು ನನಗೆ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿದ್ದು. ಯಾವಾಗಲೂ ಅಷ್ಟೇ ಸ್ಟಾರ್ಟಿಂಗೇ ಹೋಗಿ ಬಂದುಬಿಡಬೇಕು. ಈಗ ಎಂಡ್ ಟೈಮಲ್ಲಿ ಹೋದರೆ ಆ್ಯಕ್ಚುಲಿ ನಂಗೆ ಗೊತ್ತಿರಲಿಲ್ಲ ಅಲ್ವಾ, ನಾವು ಮಂಡೇನೇ ಹೋಗಿದ್ದು, ಆವತ್ತೇ ಲಾಸ್ಟ್ ಅಂತ ಐಡಿಯಾ ಕೂಡ ಇರಲಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಸಿಕ್ಕಾಪಟ್ಟೆ ರಶ್ ಇತ್ತು. ನೋಡಿ ಇಲ್ಲಿ ಬಂದ್ವಿ ಮಾವಿನ ಹಣ್ಣು ಸೆಕ್ಷನ್ಗೆ. ನನ್ನ ಫೇವ್ರೆಟ್ ಪ್ಲೇಸು. ನನಗೆ ಮಾವಿನ ಹಣ್ಣು ಅಂದರೆ ತುಂಬಾ ಇಷ್ಟ. ನಾನು ಮಳೆ ಬರಲಿ ಅಂತಲೇ ಕಾಯ್ತಾಯಿದ್ದೆ. ಆ್ಯಕ್ಚುಲಿ ಮಳೆ ಬರೋ ಮುಂಚೆ ಮಾವಿನ ಹಣ್ಣು ತಿನ್ನಬಾರ್ದು ಅಂತಾರಲ್ವ, ಹಾಗಾಗಿ ಮೊನ್ನೆ ಮಳೆಗೆ ವೆಯ್ಟ್ ಮಾಡ್ತಾಯಿದ್ದು. ಇಲ್ಲೂ ತುಂಬ ವೆರೈಟೀಸ್ ಆಫ್ ಮಾವಿನ ಹಣ್ಣಿತ್ತು. ರಸಪುರಿ, ಸಿಂಧೂರ, ಹಾಗೆ ಕಸಿ ಮಾವಿನ ಹಣ್ಣು ಅಂತೀವಲ್ಲ ಅದು, ಹಾಗೆ ತುಂಬಾ ವೆರೈಟೀಸ್ ಇತ್ತು. ಜನ ಕೂಡ ಅಷ್ಟೇ ಇದ್ದರು. ರೇಟ್ ಕೂಡ ಓಕೆ ಪರವಾಗಿಲ್ಲ ಅನ್ನೋ ರೇಂಜಲ್ಲೇ ಇತ್ತು. ಏನಕ್ಕಂದರೆ ಡೈರೆಕ್ಟ್ ರೈತರೇ ತಂದೆ ಇಲ್ಲಿ ಮಾರ್ತಾರೆ ಅಂತ ಗೊತ್ತಾಯಿತು ಅಲ್ಲಿ ಹೋದಾಗ. ಈ ಥರ ಮೇಳಗಳಿಂದ ರೈತರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ಬೋದು. ಏನಕ್ಕಂದರೆ ಅವರೇ ಬೆಳೆದಿದ್ದನ್ನು ಅವರೇ ತಂದು ಮಾರೋದು, ಅವರಿಗೆ ತುಂಬಾ ಲಾಭ ಇರುತ್ತೆ ಈ ಥರ ಮಾಡಿದ್ರೆ. ನಾವು ಇಲ್ಲಿ 2 kg ಅಷ್ಟು ಮಾವಿನ ಹಣ್ಣು ತೊಗೊಂಡ್ವಿ. 1 kg ಕಸಿ ಮಾವಿನ ಹಣ್ಣು ಅಂತಾರಲ್ಲ ಅದು, ಇನ್ನೊಂದು ಸಿಂಧೂರ. ಇಲ್ಲಿ ನೋಡಿ ನಾನು ನೋಡ್ತಾ ಇದ್ದೀನಲ್ಲ ಅದು ಹಣ್ಣಾಗಿರಲಿಲ್ಲ ಮಾವಿನ ಹಣ್ಣು. ಅವ್ರು ಹೇಳಿದ್ದು ಒಂದು 2 ದಿನ ಇಟ್ಟರೆ ಹಣ್ಣಾಗುತ್ತೆ ಅಂತ. ಆ್ಯಕ್ಚುಲಿ ಅದನ್ನ ನೋಡಿ ಇಟ್ಟು ವೆಯ್ಟ್ ಮಾಡಿ ತಿನ್ನೋಷ್ಟು ಪೇಷನ್ಸ್ ಇರೋಲ್ಲ ಅಲ್ವಾ. ಸೊ ಹಾಗಾಗಿ ಅಲ್ಲಿ ಬೇಡ ಅಂತೇಳಿ ಸ್ವಲ್ಪ ಮುಂದೆ ಹೋಗಿ ಬೇರೆ ಕಡೆ ನಾನು ಮಾವಿನ ಹಣ್ಣು ತೊಗೊಂಡೆ. ಸ್ವಲ್ಪ ಕಾಯಿತಲ್ಲ, ಆ ಮಾವಿನ ಹಣ್ಣು ಸ್ವಲ್ಪ ಒಂದು 20 ರೂಪೀಸ್ ಕಡಿಮೆ ಇತ್ತು ಮಾವಿನ ಹಣ್ಣಿಗೆ ಹೋಲಿಸಿದ್ರೆ. ಕಾಯಿ ಅಂದರೆ ತುಂಬಾ ಏನು ಕಾಯಲ್ಲ, ಒಂದು 2 ದಿನ ಇಟ್ಟರೆ ಹಣ್ಣಾಗೋ ಥರ ಇತ್ತು ಅದು. ನಾವು ಆ್ಯಕ್ಚುಲಿ ಹೋಗಿದ್ದು 5 ಗಂಟೆಗೆ ಅನಿಸುತ್ತೆ. ಆಮೇಲೆ ತುಂಬಾ ಕ್ರೌಡ್ ಆಗ್ತಾ ಬಂತು. ನೋಡಿ ಎಷ್ಟು ಜನ ಆದರು ಅಂತೇಳಿ. ಈಗೇನಾದರೂ ತಿನ್ನೋಕ್ಕೇನಾದರೂ ನಾವು ಕ್ಯೂನಲ್ಲಿ ನಿಂತ್ಕೊಂಡ್ರೆ ಸದ್ಯಕ್ಕಂತೂ ಬರ್ತಿಲ್ಲ. ಮಿನಿಮಮ್ 1 hour ಆದರೂ ವೆಯ್ಟ್ ಮಾಡಬೇಕಿತ್ತು. ನಾವು ಹೋದಾಗ ಒಂದು 20 ಮಿನಿಟ್ಸಲ್ಲಿ ವೆಯ್ಟ್ ಮಾಡಿ ಒಂದು ಐಟಮ್ನ ತಿನ್ಕೊಬಂದ್ವಿ. ಈಗೇನಾದರೂ ಹೋದರೆ ಒಂದು 1/2 hour ಅಲ್ಲ, 1 hour ಬೇಕಾಗುತ್ತೆ ಅನಿಸುತ್ತೆ. ಇನ್ನು ಈ ಶಾಪಿಂಗ್ ಸೆಕ್ಷನ್ ಹತ್ರ ಈ ಬೋಟಿ, ಹಪ್ಪಳ ಈ ಥರ ಸುಮಾರು ಐಟಮ್ನ ಮಾರ್ತಾಯಿದ್ರು. ಹಾಗೆ ನೋಡಿ ಆರ್ಟಿಫಿಷಿಯಲ್ ಜ್ಯುವೆಲರ್ಸು, ಲೇಡೀಸ್ ನೈಟ್ ವೇರ್ಸು, ಆ ಥರ ಸುಮಾರು ಬಟ್ಟೆಗಳನ್ನ, ಐಟಮ್ಸ್ಗಳನ್ನ ಮಾರ್ತಾಯಿದ್ರು. ಇಲ್ಲಿ ನೋಡಿ ಏನೋ ಆಫರ್ ಹಾಕಿದ್ರು, 100 ರೂಪೀಸ್ಗೆ 5 ಪೀಸ್ ಅಂತ ಏನೋ. ಹಾಗೆ ಇಲ್ಲಿ ಸ್ಲಿಪ್ಪರು, ಶೂಸು ಇತ್ತು. ಶಾಪಿಂಗು ಮತ್ತು ತಿನ್ನೋದ್ರ ಜೊತೆಗೆ ಇಲ್ಲಿ ಮಕ್ಕಳಿಗೋಸ್ಕರ ಒಂದಷ್ಟು ಗೇಮ್ಸ್ಗಳಿತ್ತು. ಮಕ್ಕಳು ಕೂಡ ಎಂಜಾಯ್ ಮಾಡ್ಬೋದಿತ್ತು ಆ ಜಾಗನ. ನಿಹಾಲು ಕೂಡ 1-2 ಗೇಮಲ್ಲಿ ಆಟ ಆಡ್ದ. ಆ್ಯಕ್ಚುಲಿ ಟೋಟಲಾಗಿ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು ಅನ್ಬೋದು. ನಾನು ಆ್ಯಕ್ಚುಲಿ ಈ ಥರ ಮೇಳಗಳಿಗೆ ಫಸ್ಟ್ ಟೈಮ್ ಹೋಗಿದ್ದು. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್.